ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಿರುಪತಿಗೆ ಆಂಧ್ರ ಸಿಎಂ ಭೇಟಿ ನೀಡುತ್ತಾರೆ. ದೇಗುಲಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಸಿಎಂ ಚಂದ್ರಬಾಬು ನಾಯ್ಡು. ತಿರುಪತಿಯಲ್ಲಿ ಕಾಲ್ತುಳಿತ ಆದಂತಹ ಒಂದು ಪ್ರಸಂಗ ಏನಿದೆ. ಕಾಲ್ತುಳಿತದಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ. ಈ ಸ್ಥಳಕ್ಕೆ ಈಗ ಸಿಎಂ ಭೇಟಿಯನ್ನ ಕೊಡ್ತಾರೆ. ಘಟನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾರೆ ಸಿಎಂ ಚಂದ್ರಬಾಬು ನಾಯ್ಡು. ಜೊತೆಗೆ ಗಾಯಾಳುಗಳ ಆರೋಗ್ಯವನ್ನು ಕೂಡ ವಿಚಾರಿಸ್ತಾರೆ. 2 ಆಸ್ಪತ್ರೆಗಳಲ್ಲಿ ಈಗ ಅವರನ್ನ ದಾಖಲು ಮಾಡಲಾಗಿದೆ. ಒಂದಷ್ಟು ಜನರನ್ನ ಗಾಯಾಳುಗಳನ್ನ ಅವರನ್ನು ಕೂಡ ವಿಚಾರಿಸ್ತಾರೆ. ಈಗಾಗಲೇ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ತಲಾ 25 ಲಕ್ಷ ಒಂದೊಂದು ಫ್ಯಾಮಿಲಿಗೆ ಅಂತ ಹೇಳಿ ಈಗಾಗಲೇ ಪರಿಹಾರ ಘೋಷಣೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ಆದಂತಹ ಒಂದು ಕಾಲ್ತುಳಿತ ಪ್ರಕರಣ, ಇದರಲ್ಲಿ ಮಹಿಳೆಯರೇ ಹೆಚ್ಚಾಗಿ ಸಾವನ್ನಪ್ಪಿದ್ದಾರೆ. 5 ಜನ ಮಹಿಳೆಯರು ಇದರಲ್ಲಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರುವಂಥದ್ದು. ಒಬ್ಬ ಪುರುಷ ಕೂಡ ಇದರಲ್ಲಿ ಮೃತಪಟ್ಟಿದ್ದಾರೆ. ಒಟ್ಟು 6 ಜನ ಈ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಕೆಲವೊಂದಷ್ಟು ಜನ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚಂದ್ರಬಾಬು ನಾಯ್ಡು ಕೂಡ ದೇಗುಲಕ್ಕೆ ಭೇಟಿ ನೀಡಿ ಅಲ್ಲಿ ಪರಿಸ್ಥಿತಿಯ ಒಂದು ಅವಲೋಕನವನ್ನು ಮಾಡಲಿಕ್ಕಿದ್ದಾರೆ. ಜೊತೆಗೆ ಗಾಯಾಳುಗಳ ಪರಿಸ್ಥಿತಿಯನ್ನು ಕೂಡ ವಿಚಾರಿಸಲಿದ್ದಾರೆ. ಇದರ ಬೆನ್ನಲ್ಲೇ ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಎಂ ಚಂದ್ರಬಾಬು ನಾಯ್ಡು ಅವರು ಹೋಗ್ತಾರೆ ಈಗ ದೇವಸ್ಥಾನಕ್ಕೆ. ಹಾಗೆ ಜೊತೆಗೆ ಈಗ ತಿರುಪತಿಗೆ ಪವನ್ ಕಲ್ಯಾಣ್ ಕೂಡ ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ DCM ಆಗಿರುವಂಥ ಪವನ್ ಕಲ್ಯಾಣ್, ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ಪವನ್ ಕಲ್ಯಾಣ್ ಕೂಡ ಹೋಗ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಅವರು ಭೇಟಿ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಅವರ ಶೆಡ್ಯೂಲ್ ಲಭ್ಯವಾಗಿದೆ. ಕಾಲ್ತುಳಿತದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ ಪವನ್ ಕಲ್ಯಾಣ್. ಜೊತೆಗೆ ಗಾಯಾಳುಗಳ ಪರಿಸ್ಥಿತಿಯನ್ನು ಕೂಡ ಅವರು ವಿಚಾರಿಸಲಿಕ್ಕಿದ್ದಾರೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚಂದ್ರಬಾಬು ನಾಯ್ಡು ಅವರು ಹೋಗಿ ಬರ್ತಾರೆ. ಅದಾದ ನಂತರ DCM ಆಗಿರುವಂಥ ಪವನ್ ಕಲ್ಯಾಣ್ ಕೂಡ ಅಲ್ಲಿಗೆ ಹೋಗ್ತಾರೆ. ಸೊ ನಿನ್ನೆ ರಾತ್ರಿ ಆದಂಥ ಒಂದು ಘಟನೆ, ಟೋಕನ್ ಪಡೆಯೋದಕ್ಕೋಸ್ಕರ ಅಂದರೆ ನಾಳೆ 10, 11, 12ನೇ ತಾರೀಕು ವೈಕುಂಠ ಏಕಾದಶಿ. ಸೊ ಆ ಒಂದು ವೈಕುಂಠದ ಬಾಗಿಲು ತೆರೆಯುತ್ತೆ. ಸೊ ಅದರ ದರ್ಶನ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಲುಗಟ್ಟಿ ನಿಂತಿದ್ದಂತಹ ಜನ ಏಕಾಏಕಿ ಅಲ್ಲಾದಂಥ ಒಂದು ಇನ್ಸಿಡೆಂಟ್ನಿಂದಾಗಿ ಎಲ್ಲರೂ ಒಳಗಡೆ ಗೇಟ್ ಓಪನ್ ಆದ ತಕ್ಷಣ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಸೊ ಹಾಗಾಗಿ ಅಲ್ಲಿ ನೂಕುನುಗ್ಗಲು ಜಾಸ್ತಿ ಉಂಟಾಗಿ ಕಾಲ್ತುಳಿತ ಆಯಿತು. ಈ ಸ್ಟ್ಯಾಂಪೇಡ್ನಲ್ಲಿ 6 ಜನ ಮೃತಪಟ್ಟಿದ್ದಾರೆ. 5 ಮಹಿಳೆಯರಿದ್ದಾರೆ. ಒಬ್ಬ ಪುರುಷ ಕೂಡ ಇದರಲ್ಲಿ ಸಾವನ್ನಪ್ಪಿರುವಂಥದ್ದು. ಸೊ ಈ ಘಟನಾ ಸ್ಥಳಕ್ಕೆ ಈಗ ತಿರುಪತಿಗೆ ಸಿಎಂ ಚಂದ್ರಬಾಬು ನಾಯ್ಡು ಅವರು ಭೇಟಿ ಕೊಡ್ತಾರೆ. ಹಾಗೆ DCM ಪವನ್ ಕಲ್ಯಾಣ್ ಕೂಡ ಮಧ್ಯಾಹ್ನ 3 ಗಂಟೆ ಅಷ್ಟರಲ್ಲಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸ್ಪಷ್ಟವಾಗಿದೆ. ಸೊ ಟೋಕನ್ ಪಡೆಯೋದಕ್ಕೆ ಅಂತ ಹೇಳಿ ಸರತಿ ಸಾಲಿನಲ್ಲಿ ಎಲ್ಲರೂ ಕೂಡ ನಿಂತಿದ್ರು. ಬಟ್ ಅಲ್ಲಿ ಒಬ್ಬ ವ್ಯಕ್ತಿಗೆ, ಅಲ್ಲಿದ್ದಂಥ ಅಧಿಕಾರಿಗೆ ಅಸ್ವಸ್ಥತೆ ಆಗಿದ್ರಿಂದಾಗಿ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡೋದಕ್ಕೆ ಅಂತ ಗೇಟ್ ಏನು ಓಪನ್ ಮಾಡಿದ್ರು, ಆ ಟೈಮಲ್ಲಿ ಆಗಿರುವಂಥ ಸ್ಟ್ಯಾಂಪೇಡ್ ಇದು ನೋಡಿ.